ಹುಬ್ಬಳ್ಳಿಯ ಚಿಟ್ಟುಗುಬ್ಬಿ ಆಸ್ಪತ್ರೆ ಎದುರಿಗೆ ಇರುವ ರಸ್ತೆಗೆ ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅಂತ ಇದ್ದದ್ದನ್ನು ಮುಚ್ಚಿಹಾಕಿ ಕಪ್ಪಿಕರ ರಸ್ತೆ ಎಂದು ನಾಮಫಲಕ ಬೋರ್ಡ್ ಮಾರ್ಗವನ್ನು ಹಾಕಿದ್ದು, ಇದನ್ನು ಖಂಡಿಸಿ ಉತ್ತರ ಕರ್ನಾಟಕ ಆಟೋರಿಕ್ಷಾ ಚಾಲಕರ ಸಂಘಟನೆ ಮತ್ತು ಯುವ ಕರ್ನಾಟಕ ವೇದಿಕೆ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಸಾಂಕೇತಿಕ ಇವತ್ತು ಗಂಡುಮೆಟ್ಟಿನ ಹುಬ್ಬಳ್ಳಿಯಲ್ಲಿ ಕೊಪ್ಪಿಕರ್ ರಸ್ತೆ ಮುಂಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವೃತ್ತ ಅಂತೇಳಿ ಮಾಡಿದ್ರು. ಅದಕ್ಕೆ ಕರುಣಾರ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಉದ್ಘಾಟಿಸಿದರು. ಸುಮಾರು ವರ್ಷಗಳಿಂದ ಆ ಒಂದು ವೃತ್ತಕ್ಕೆ ಯಾವುದೇ ಥರ ಏನೂ ಧಕ್ಕೆ ಆಗಿರಲಿಲ್ಲ. ಇವತ್ತು ಮಹಾನಗರ ಪಾಲಿಕೆಯೋ, ಸ್ಮಾರ್ಟ್ ಸಿಟಿಯೋ, PWDಯೋ ಯಾವ ಅಧಿಕಾರಿಗಳು ಕೊಪ್ಪಿಕರ್ ರಸ್ತೆ ಅಂತ ಬೋರ್ಡನ್ನು ಹಾಕಿದಿರಿ? ಅದನ್ನು ಯಾರು ಕೇಳಿ ಹಾಕಿದ್ರಿ? ತಮಗೆ ಯಾರ ಹಾಕಂತ ಹೇಳಿದ್ರು? ಕೂಡಲೇ ನಮ್ಮ ಮಾಪೋರ್ಗೆ, ಉಪಮಾಪೋರ್ಗೆ, ಆಯುಕ್ತರಿಗೆ ಅದನ್ನು ಗಮನಕ್ಕೆ ತರಬೇಕು. ತಕ್ಷಣ ಕೊಪ್ಪಿಕರ್ ರಸ್ತೆ ಅನ್ನುವಂಥ ಬೋರ್ಡನ್ನು ತೆಗೆದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾರ್ಗ ಏನಿದೆ ಅದನ್ನ ಕೂಡಲೇ ಬಣ್ಣವನ್ನು ಹಚ್ಚಿ ನಾಮಫಲಕವನ್ನು ಹಾಕಿ ಅಲ್ಲೆಲ್ಲ ಸ್ವಚ್ಛತೆಗೊಳಿಸಬೇಕು. 8 ದಿನದೊಳಗೆ ಈ ವೃತ್ತನ್ನ ತಾವು ಕಾಮಗಾರಿ ಮಾಡದಿದ್ರೆ 8 ದಿನ ಆದ 9ನೇ ದಿನಕ್ಕೆ ನಾವು ಉಗ್ರದ ಹೋರಾಟ ಮಾಡ್ತೀವಿ ಮಹಾನಗರ ಪಾಲಿಕೆ ವಿರುದ್ಧ. ಯಾಕಂದ್ರೆ ನೆಲ ಜಲ ಭಾಷೆಗಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆದರೂ ಕೂಡ ಇಂಥ ಒಂದು ವಿಷಯ ತಮ್ಮ ಗಮನಕ್ಕಿಲ್ವಾ? ನಾನು ನೇರವಾಗಿ ಮಾತಾಡ್ತೇನೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಿ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಮಾರ್ಗವನ್ನ ಬಣ್ಣ ಚುನ್ನ ಹಚ್ಚಿ ಹೊಸ ನಾಮಫಲಕ ಹಾಕಬೇಕು. ಅದನ್ನು ಸುಂದರವಾಗಿ ಮಾಡಬೇಕಂತ ನಾವು ಮನವಿ ಮಾಡ್ತೇವೆ. ಈ ಮನವಿಗೆ ಏನಾದ್ರು ಜಗ್ದಿದ್ರೆ 8 ದಿನ ಆದ ತಕ್ಷಣ ಮಹಾನಗರ ಪಾಲಿಕೆ ಆವರಣದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತೀವಿ.